ನಮಸ್ಕಾರ. ಫಸ್ಟ್ ಟ್ಯೂಬ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಒಂದು ದೇಶವನ್ನ ಕಂಪ್ಲೀಟ್ ಆಗಿ ಭಿಕ್ಷುಕನನ್ನಾಗಿ ಮಾಡಲು ಅಥವಾ ಆ ದೇಶವನ್ನ ಜಗತ್ತಿನ ಭೂಪಟದಿಂದಲೇ ಅಳಿಸಿ ಹಾಕಲು ಕೇವಲ ಯುದ್ಧ ವಿಮಾನಗಳು ಮತ್ತು ಕ್ಷಿಪಣಿಗಳೇ ಬೇಕಾಗಿಲ್ಲ. ಶತ್ರು ರಾಷ್ಟ್ರದ ಜನರಿಗೆ ಕುಡಿಯುವ ನೀರನ್ನ ಕಟ್ ಮಾಡಿದ್ರೆ ಸಾಕು, ಆ ಇಡೀ ದೇಶ ಕೇವಲ ಕೆಲವು ವಾರಗಳಲ್ಲಿ ಕಂಪ್ಲೀಟ್ ಆಗಿ ಮಂಡಿಯೂರ್ಲೇಬೇಕಾಗತ್ತೆ. ನವ ಭಾರತದ ನಾಯಕರು ಇದೀಗ ಉಗ್ರರ ಕಾರ್ಖಾನೆ ಆಗಿರುವ ಪಾಕಿಸ್ತಾನದ ಮೇಲೆ ಅಕ್ಷರಶಃ ಇಂತಹದ್ದೇ ಒಂದು ಭಾರಿ ದೊಡ್ಡ ಜಲಯುದ್ಧವನ್ನ ಅಧಿಕೃತವಾಗಿ ಶುರು ಮಾಡಿದ್ದಾರೆ. ಹೌದು, ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇದೀಗ ಪಾಕಿಸ್ತಾನದ ಗುಂಡಿಗೆ ನಡುಗುವಂತಹ ಭಾರಿ ದೊಡ್ಡ ಖಡಕ್ ಎಚ್ಚರಿಕೆಯೊಂದನ್ನ ರವಾನಿಸಿದ್ದಾರೆ. ಇಷ್ಟು ವರ್ಷಗಳ ಕಾಲ ಭಾರತದ ನೀರನ್ನ ಕುಡಿದು ನಮ್ಮ ಮೇಲೆಯೇ ಉಗ್ರರನ್ನ ಛೂ ಬಿಡ್ತಾ ಇದ್ದ ಪಾಪಿ ಪಾಕಿಸ್ತಾನಕ್ಕೆ ಇನ್ಮುಂದೆ ಸಿಂಧೂ ನದಿ ನೀರಿನ ಒಂದು ಹನಿ ನೀರನ್ನು ಕೂಡ ನಾವು ಬಿಡೋದಿಲ್ಲ. ಉಗ್ರರನ್ನ ಪೋಷಿಸುವವರಿಗೆ ನಮ್ಮ ಪವಿತ್ರವಾದ ನೀರು ಸೇರಲು ನಾವು ಖಂಡಿತವಾಗಿಯೂ ಬಿಡೋದಿಲ್ಲ ಎನ್ನುವ ಭಾರಿ ದೊಡ್ಡ ಮೆಗಾ ವಾರ್ನಿಂಗ್ ಅನ್ನ ಇಡೀ ಜಗತ್ತಿನ ಮುಂದಿಟ್ಟಿದ್ದಾರೆ. ಅಷ್ಟಕ್ಕೂ ರಕ್ಷಣಾ ಸಚಿವರ ಈ ಸ್ಫೋಟಕ ಹೇಳಿಕೆಯ ಹಿಂದಿರುವಂತಹ ಆ ಅಸಲಿ ರಾಜತಾಂತ್ರಿಕ ಷಡ್ಯಂತ್ರ ಎಂಥದ್ದು? ನೂರಾರು ವರ್ಷಗಳ ಹಿಂದಿನ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದವನ್ನ ಈಗ ಭಾರತ ಏಕೈಕಿ ರದ್ದು ಮಾಡಲು ಹೊರಟಿರೋದಾದ್ರೂ ಯಾಕೆ? ಭಾರತ ನಿಜಕ್ಕೂ ಸಿಂಧೂ ನದಿ ನೀರನ್ನ ತಡೆದು ನಿಲ್ಲಿಸಿದ್ರೆ ಪಾಕಿಸ್ತಾನದ ಪರಿಸ್ಥಿತಿ ಏನಾಗುತ್ತೆ? ಕುಡಿಯುವ ನೀರಿಲ್ಲದೆ ಪಾಕಿಸ್ತಾನದ ಕೃಷಿ ವಲಯ ಕಂಪ್ಲೀಟ್ ಆಗಿ ಉಳಿಸಾಗುವುದು ಹೇಗೆ? ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯಲು ಸಾಧ್ಯವಿಲ್ಲ ಎನ್ನುವ ಪ್ರಧಾನಿ ನರೇಂದ್ರ ಮೋದಿ ಅವರ ಆ ಹಳೆಯ ಹೇಳಿಕೆ ರಣರಂಗದಲ್ಲಿ ಜಾರಿಯಾಗ್ತಾ ಇರೋದರ ಹಿಂದಿನ ಅಸಲಿ ಗುಟ್ಟಾದ್ರೂ ಏನು? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಪಾಕಿಸ್ತಾನದ ನಿದ್ದೆಗೆಡಿಸಿರುವಂತಹ ಈ ಜಲಯುದ್ಧದ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡೋಣ. ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ಈ ಸ್ಫೋಟಕ ಮಾಹಿತಿನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ, ಭಾರತದ ವಿರುದ್ಧ ಸದಾ ಕತ್ತಿ ಮಸಿತಾ ಇರುವಂತಹ ಪಾಕಿಸ್ತಾನಕ್ಕೆ ಸಿಂಧೂ ನದಿ ನೀರನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಸ್ಟಾಪ್ ಮಾಡಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಈ ಭಾರಿ ದೊಡ್ಡ ಜಿಯೋ ಪೊಲಿಟಿಕಲ್ ಭೂಕಂಪದ ಅಸಲಿ ಕಥೆ ಅರ್ಥವಾಗಬೇಕಾದ್ರೆ ನೀವು ಮೊದಲು 1960ರಲ್ಲಿ ನಡೆದಂತಹ ಆ ಚಾರಿತ್ರಿಕ ಒಪ್ಪಂದದ ಹಿನ್ನೆಲೆಯನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯಾದಾಗ ನದಿಗಳ ನೀರು ಹಂಚಿಕೊಳ್ಳಲು ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ ಒಂದು ಒಪ್ಪಂದ ಮಾಡಿಕೊಳ್ಳಾಯಿತು. ಅದೇ ಇಂಡಸ್ ವಾಟರ್ ಟ್ರೀಟಿ ಅಂತ. ಇದರ ಪ್ರಕಾರ ಪೂರ್ವದ 3 ನದಿಗಳಾದ ರಾವಿ, ಬಿಯಾಸ್ ಮತ್ತು ಸಟ್ಲೆಜ್ ನದಿಗಳ ಸಂಪೂರ್ಣ ಹಕ್ಕನ್ನ ಭಾರತಕ್ಕೆ ಬಿಡಲಾಯಿತು. ಆದ್ರೆ ಪಶ್ಚಿಮದ ಅತಿ ದೊಡ್ಡ ನದಿಗಳಾದ ಸಿಂಧು, ಝೇಲಂ ಮತ್ತು ಚಿನಾಬ್ ನದಿಗಳ 80% ನೀರನ್ನ ಪಾಕಿಸ್ತಾನಕ್ಕೆ ಬಿಟ್ಟುಕೊಡುವ ಭಾರಿ ದೊಡ್ಡ ಉದಾರತೆಯನ್ನ ಅಂದು ಭಾರತ ಪ್ರದರ್ಶಿಸಿತ್ತು. ಇದು ಪ್ರಪಂಚದ ಇತಿಹಾಸದಲ್ಲಿ ಅತಿ ದೊಡ್ಡ ಅನ್ಯಾಯವಾದ ಒಪ್ಪಂದವಾಗಿತ್ತು. ಭಾರತ ದೊಡ್ಡನನ ಸ್ಥಾನದಲ್ಲಿ ನಿಂತು ಪಾಕಿಸ್ತಾನದ ಜನರಿಗೆ ಕುಡಿಯಲು ನೀರು ಕೊಟ್ರೆ, ಆ ಪಾಪಿ ಪಾಕಿಸ್ತಾನ ನಮಗೆ ಬದಲಾಗಿ ಕೊಟ್ಟಿದ್ದು ಕೇವಲ ಉಗ್ರವಾದಗಳನ್ನ. ನಮ್ಮದೇ ನೀರನ್ನ ಬಳಸಿ ಕೃಷಿ ಮಾಡಿ ಹೊಟ್ಟೆ ತುಂಬಿಸಿಕೊಂಡು ಆರ್ಥಿಕತೆ ಬೆಳೆಸಿಕೊಂಡ ಪಾಕಿಸ್ತಾನದ ಐಎಸ್ಐ ಈಗ ಅದೇ ಹಣದಿಂದ ಉಗ್ರರಿಗೆ ತರಬೇತಿ ಕೊಟ್ಟು ಭಾರತದ ಮೇಲೆ ದಾಳಿ ಮಾಡಲು ಕಳಿಸ್ತಾ ಇದೆ. ಕಾರ್ಗಿಲ್ ಯುದ್ಧ, ಪಠಾನ್ ಕೋಟ್ ದಾಳಿ, ಪುಲ್ವಾಮಾ ದಾಳಿ ಮತ್ತು ಮುಂಬೈ ದಾಳಿಯ ಮೂಲಕ ಭಾರತದ ಮುಗ್ಧರ ನೆತ್ತರು ಹರಿದಿತ್ತು. ನಾವು ಅವರಿಗೆ ಜೀವ ಜಲ ಕೊಟ್ರೆ ಅವರು ನಮಗೆ ಕಣ್ಣೀರು ಮತ್ತು ರಕ್ತಪಾತವನ್ನು ಉಡುಗೊರೆಯಾಗಿ ಕೊಟ್ಟಿದ್ರು. ದಶಕಗಳ ಕಾಲ ಭಾರತ ಈ ಅನ್ಯಾಯವನ್ನ ಅತ್ಯಂತ ಮೌನವಾಗಿ ಸಹಿಸಿಕೊಂಡು ಬರ್ತಾ ಇತ್ತು. ಆದ್ರೆ ಈಗ ಭಾರತದ ತಾಳ್ಮೆ ಕಂಪ್ಲೀಟ್ ಆಗಿ ಮೀರಿ ಹೋಗಿದೆ. ಜಮ್ಮು ಕಾಶ್ಮೀರದ ನೆಲದಲ್ಲಿ ನಿಂತುಕೊಂಡು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಡೀ ಪಾಕಿಸ್ತಾನದ ಎದೆಯಲ್ಲಿ ನಡಕ ಹುಟ್ಟಿಸುವಂತಹ ಒಂದು ಭಾರಿ ದೊಡ್ಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾರು ನಮ್ಮ ಮೇಲೆ ಉಗ್ರರನ್ನ ಛೂ ಬಿಡ್ತಾ ಇದ್ದಾರೋ, ಯಾರು ಭಾರತದ ನಾಶವನ್ನ ಬಯಸ್ತಾ ಇದ್ದಾರೋ ಅಂತಹ ದೇಶಕ್ಕೆ ಸಿಂಧೂ ನದಿ ನೀರನ್ನ ಹರಿಯಲು ಬಿಡೋದಿಲ್ಲ. ಸಿಂಧೂ ನದಿ ನೀರನ್ನ ಹರಿಯಲು ಬಿಡುವುದರಲ್ಲಿ ಯಾವುದೇ ಅರ್ಥವಿಲ್ಲ ಅಂತ ಡೈರೆಕ್ಟ್ ಆಗಿ ಗುಡುಗಿದ್ದಾರೆ. ನಮ್ಮ ಹಕ್ಕಿನ ನೀರನ್ನ ನಾವು ಸಂಪೂರ್ಣವಾಗಿ ಬಳಸ್ಕೊಳ್ತೀವಿ. ಉಗ್ರರನ್ನ ಪೋಷಿಸುವವರ ಪಾಲಿಗೆ ಇನ್ಮುಂದೆ ನಮ್ಮ ನೆಲದಿಂದ ಒಂದು ಹನಿ ನೀರು ಕೂಡ ಬಿಡೋದಿಲ್ಲ ಅಂತ ಖಡಕ್ ಆಗಿ ಸಂದೇಶವನ್ನ ರವಾನಿಸಿದ್ದಾರೆ. ಇದು ಕೇವಲ ಒಂದು ರಾಜಕೀಯ ಭಾಷಣವಾಗಿರಲಿಲ್ಲ, ಇದೊಂದು ಭಾರಿ ದೊಡ್ಡ ಸ್ಟ್ರಾಟಜಿಕ್ ಮಾಸ್ಟರ್ ಸ್ಟ್ರೋಕ್ ಆಗಿದೆ. ರಾಜನಾಥ್ ಸಿಂಗ್ ಅವರ ಈ ಹೇಳಿಕೆಯ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆ ಒಂದು ಬಹಳ ಹಳೆಯ ಮತ್ತು ಅತ್ಯಂತ ಪ್ರಬಲವಾದ ತತ್ವ ಅಡಗಿದೆ. ಉರಿ ಉಗ್ರರ ದಾಳಿಯ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಮಾತನ್ನ ಹೇಳಿದ್ರು, ರಕ್ತ ಮತ್ತು ನೀರು ಎರಡು ಒಟ್ಟಿಗೆ ಹರಿಯಲು ಖಂಡಿತವಾಗಿಯೂ ಸಾಧ್ಯವಿಲ್ಲ. ಅಂದ್ರೆ ನೀವು ನಮ್ಮವರ ರಕ್ತವನ್ನ ಹರಿಸ್ತಾ ಇದ್ರೆ ನಾವು ನಿಮಗೆ ನೀರು ಕೊಡುವ ಮುಲಾಜಿಗೆ ಬರೋದಿಲ್ಲ. ಆ ಮಾತನ್ನ ಈಗ ಭಾರತ ಸರ್ಕಾರ ಅಕ್ಷರಶಃ ಕಾರ್ಯರೂಪಕ್ಕೆ ತರ್ತಾ ಇದೆ. ಪಾಕಿಸ್ತಾನದ ಜೊತೆಗಿನ ಪ್ರತಿಯೊಂದು ಒಪ್ಪಂದವನ್ನ ಈಗ ಆಂತರಿಕ ಭದ್ರತೆಯ ದೃಷ್ಟಿಯಿಂದಾಗಿ ಕಂಪ್ಲೀಟ್ ಆಗಿ ರಿವ್ಯೂ ಮಾಡಲಾಗ್ತಾ ಇದೆ. ಈ ಮೂಲಕ ಪಾಕಿಸ್ತಾನಕ್ಕೆ ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಡಲಾಗ್ತಾ ಇದೆ. ರಕ್ಷಣಾ ಸಚಿವರ ಈ ಹೇಳಿಕೆಯ ಬೆನ್ನಲ್ಲೇ ಭಾರತ ಸರ್ಕಾರ ಮತ್ತೊಂದು ಭಾರಿ ದೊಡ್ಡ ಲೀಗಲ್ ಅಸ್ತ್ರವನ್ನ ಪ್ರಯೋಗ ಮಾಡಿದೆ. ಪಾಕಿಸ್ತಾನಕ್ಕೆ ಅಧಿಕೃತವಾಗಿ ಒಂದು ಲೀಗಲ್ ನೋಟಿಸ್ ಅನ್ನು ಕಳುಹಿಸುವ ಭಾರತ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದವನ್ನ ಕಡ್ಡಾಯವಾಗಿ ತಿದ್ದುಪಡಿ ಮಾಡಲೇಬೇಕು ಎಂದು ಆಗ್ರಹಿಸಿದೆ. ಇಷ್ಟು ವರ್ಷಗಳ ಕಾಲ ಪಾಕಿಸ್ತಾನದ ಈ ಒಪ್ಪಂದವನ್ನ ದುರ್ಬಳಕೆ ಮಾಡಿಕೊಂಡು ಭಾರತ ಕಟ್ಟುತ್ತಿರುವಂತಹ ಪ್ರತಿಯೊಂದು ಅಣೆಕಟ್ಟಿಗೂ ಕೂಡ ವಿಶ್ವ ಬ್ಯಾಂಕ್ಗೆ ಹೋಗಿ ಅಡ್ಡಿಪಡಿಸ್ತಾ ಇತ್ತು. ಈಗ
ಭಾರತ ಡೈರೆಕ್ಟ್ ಆಗಿ ಈ ಒಪ್ಪಂದವನ್ನೇ ಕ್ಯಾನ್ಸಲ್ ಮಾಡುವ ಅಥವಾ ಬದಲಾಯಿಸುವ ಹಂತಕ್ಕೆ ಬಂದಿದೆ. ಇದು ಇಸ್ಲಾಮಾಬಾದ್ ನಲ್ಲಿ ಭಾರಿ ದೊಡ್ಡ ಭೂಕಂಪವನ್ನ ಸೃಷ್ಟಿ ಮಾಡಿದೆ. ಒಂದ್ ವೇಳೆ ಭಾರತ ನಿಜಕ್ಕೂ ಕೂಡ ಸಿಂಧು ಝೇಲಂ ಮತ್ತು ಚಿನಾಬ್ ನದಿಗಳ ನೀರನ್ನ ತಡೆದು ನಿಲ್ಲಿಸಿದರೆ ಪಾಕಿಸ್ತಾನದ ಪರಿಸ್ಥಿತಿ ಏನಾಗುತ್ತೆ ಗೊತ್ತಾ? ಅದು ಕೇವಲ ಊಹಿಸಲು ಅಸಾಧ್ಯವಾದ ಭಾರಿ ದೊಡ್ಡ ನರಕ. ಪಾಕಿಸ್ತಾನದ ಇಡೀ ಕೃಷಿ ವ್ಯವಸ್ಥೆ ಕಂಪ್ಲೀಟ್ ಆಗಿ ಇದೇ ಸಿಂಧು ನದಿಯ ಮೇಲೆಯೇ ನಿಂತಿದೆ. ಪಂಜಾಬ್ ಮತ್ತು ಸಿಂಧು ಪ್ರಾಂತ್ಯಗಳ ಲಕ್ಷಾಂತರ ಎಕರೆ ಕೃಷಿ ಭೂಮಿಗೆ ಇದೇ ನದಿಯ ನೀರು ಆಧಾರ. ಭಾರತ ನೀರು ನಿಲ್ಲಿಸಿದ್ರೆ ಆ ಭೂಮಿಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಒಣಗಿದ ಮರುಭೂಮಿಯಾಗಿ ಬದಲಾಗುತ್ತೆ. ಬೆಳೆಗಳಿಲ್ಲದೆ ಆಹಾರದ ಉತ್ಪಾದನೆ ಕಂಪ್ಲೀಟ್ ಆಗಿ ಪಾತಾಳಕ್ಕೆ ಕುಸಿಯುತ್ತೆ ಮತ್ತು ಪಾಕಿಸ್ತಾನದ ಜನತೆ ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡುವ ಭಾರಿ ದೊಡ್ಡ ಶ್ರಮ ಸೃಷ್ಟಿಯಾಗುತ್ತೆ. ಪಾಕಿಸ್ತಾನಕ್ಕೆ ಹೋಗುವ ನೀರನ್ನು ತಡೆಯುವುದು ಕೇವಲ ಮಾತಿನಲ್ಲಿ ಆಗುವ ಕೆಲಸವಲ್ಲ. ಅದಕ್ಕಾಗಿ ಭಾರತ ಸರ್ಕಾರ ಈಗಾಗಲೇ ಭಾರಿ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಗಳನ್ನ ಸದ್ದಿಲ್ಲದೆ ಶುರು ಮಾಡಿದೆ. ಜಮ್ಮು ಕಾಶ್ಮೀರದಲ್ಲಿ ಉಜ್ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ಮತ್ತು ಶಾಪುರ್ ಕಂಡಿ ಡ್ಯಾಂ ನಂತಹ ಬೃಹತ್ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಲಾಗಿದೆ. ಒಪ್ಪಂದದ ಪ್ರಕಾರ ಭಾರತಕ್ಕೆ ಸೇರುವ 20% ನೀರನ್ನ ಇಷ್ಟು ವರ್ಷ ನಾವು ಬಳಸಿಕೊಳ್ಳದೆ ಪಾಕಿಸ್ತಾನಕ್ಕೆ ಸುಮ್ಮನೆ ಹರಿದು ಹೋಗಲು ಬಿಡ್ತಾ ಇದ್ವಿ. ಆದ್ರೆ ಈಗ ಪ್ರತಿಯೊಂದು ಹನಿ ನೀರನ್ನು ಕೂಡ ತಡೆದು ನಮ್ಮ ದೇಶದ ರೈತರಿಗೆ ಮತ್ತು ವಿದ್ಯುತ್ ಉತ್ಪಾದನೆಗೆ ಬಳಸಿಕೊಳ್ಳುವ ಭಾರಿ ದೊಡ್ಡ ಗೇಮ್ ಪ್ಲಾನ್ ರೆಡಿ ಆಗಿದೆ. ಪಾಕಿಸ್ತಾನ ಇಷ್ಟು ದಿನ ಮಾಡ್ತಾ ಇದ್ದದ್ದೇ ವಾಟರ್ ಟೆರರಿಸಂ ಅಂದ್ರೆ ಜಲ ಭಯೋತ್ಪಾದನೆ. ಭಾರತ ಯಾವುದೇ ಸಣ್ಣ ವಿದ್ಯುತ್ ಯೋಜನೆ ಶುರು ಮಾಡಿದ್ರು ಕೂಡ ತಕ್ಷಣವೇ ವಿಶ್ವ ಬ್ಯಾಂಕ್ಗೆ ಓಡಿ ಹೋಗಿ ಭಾರತ ನಮ್ಮ ನೀರನ್ನ ಕದೀತಾ ಇದೆ ಅಂತ ಪಾಕಿಸ್ತಾನ ಬೊಬ್ಬೆ ಹೊಡಿತಾ ಇತ್ತು. ಕಿಶನ್ ಗಂಗಾ ಮತ್ತು ರಾಟಲ್ ಹೈಡ್ರೋ ಎಲೆಕ್ಟ್ರಾನಿಕ್ ಪ್ರಾಜೆಕ್ಟ್ ಗಳನ್ನ ತಡೆಯಲು ಪಾಕಿಸ್ತಾನ ಮಾಡಿದ ಕುತಂತ್ರಗಳು ಒಂದೆರಡಲ್ಲ. ಆದ್ರೆ ಈಗ ಭಾರತ ಜಾಗತಿಕ ಮಟ್ಟದಲ್ಲಿ ತನ್ನ ನಿಲುವನ್ನ ಸ್ಪಷ್ಟಪಡಿಸಿದೆ. ನಮ್ಮ ಗಡಿಯೊಳಗೆ ನಮ್ಮ ಹಕ್ಕಿನ ನೀರನ್ನ ನಾವು ಬಳಸಿಕೊಳ್ತಾ ಇದ್ದೀವಿ. ಅದನ್ನ ತಡೆಯಲು ಯಾವ ಪಾಕಿಸ್ತಾನಕ್ಕೂ ಅಧಿಕಾರವಿಲ್ಲ ಎನ್ನುವ ಖಡಕ್ ಲೀಗಲ್ ಫೈಟ್ ಅನ್ನ ನವದೆಹಲಿ ಶುರು ಮಾಡಿದೆ. ಪಾಕಿಸ್ತಾನದ ಇಂದಿನ ಪರಿಸ್ಥಿತಿ ನೋಡಿದ್ರೆ ಅಕ್ಷರಶಃ ಅಯ್ಯೋ ಪಾಪ ಅನ್ಸುತ್ತೆ. ಆದ್ರೆ ಅವರು ಮಾಡಿದ ಕರ್ಮಕ್ಕೆ ಅವರು ಅನುಭವಿಸಲೇಬೇಕಾದ ಶಿಕ್ಷೆ ಕೂಡ ಇದು. ಒಂದ್ ಕಡೆ ಪಾಕಿಸ್ತಾನ ಕಂಪ್ಲೀಟ್ ಆಗಿ ಆರ್ಥಿಕವಾಗಿ ದಿವಾಲಿಯಾಗಿದೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದ್ರೆ IMF ಮುಂದೆ ಸಾಲಕ್ಕಾಗಿ ಭಿಕ್ಷೆ ಬಿಡ್ತಾ ಇದೆ. ಹಣದುಬ್ಬರ ಗಗನಕ್ಕೇರಿದೆ. ಇಂತಹ ದಯಾನೀಯ ಸ್ಥಿತಿಯಲ್ಲಿರುವಾಗ ಭಾರತ ಈ ಜಲ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇರುವುದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಕುಡಿಯುವ ನೀರಿಗೂ ಮತ್ತು ವಿದ್ಯುತ್ಗೂ ಪರದಾಡುವ ಪಾಕಿಸ್ತಾನ ಮುಂದಿನ ದಿನಗಳಲ್ಲಿ ಕಂಪ್ಲೀಟ್ ಆಗಿ ಕತ್ತಲಲ್ಲಿ ಮುಳುಗುವುದು 100% ಗ್ಯಾರಂಟಿ ಆಗಿದೆ. ಭಾರತದ ಈ ಭಾರಿ ದೊಡ್ಡ ಜಲರಣತಂತ್ರ ಕೇವಲ ಪಾಕಿಸ್ತಾನಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇದರ ನೇರ ಪರಿಣಾಮ ಬೀಜಿಂಗ್ನ ಮೇಲೂ ಕೂಡ ಆಗ್ತಾ ಇದೆ. ಪಾಕಿಸ್ತಾನದ ಅತಿ ಆಪ್ತ ಮಿತ್ರ ಚೀನಾ ಈಗ ಪಾಕಿಸ್ತಾನದ ಕೃಷಿ ವಲಯದಲ್ಲಿ ಮತ್ತು CPEC ಯೋಜನೆಯಲ್ಲಿ ಬಿಲಿಯನ್ ಗಟ್ಟಲೆ ಡಾಲರ್ ಇನ್ವೆಸ್ಟ್ ಮಾಡಿದೆ. ಒಂದ್ ವೇಳೆ ಸಿಂಧು ನದಿಯ ನೀರು ಬತ್ತಿ ಹೋದ್ರೆ ಪಾಕಿಸ್ತಾನದಲ್ಲಿ ಚೀನಾ ಮಾಡಿರುವಂತಹ ಇನ್ವೆಸ್ಟ್ಮೆಂಟ್ ಕಂಪ್ಲೀಟ್ ಆಗಿ ಮಣ್ಣು ಪಾಲಾಗುತ್ತೆ. ಹೀಗಾಗಿಯೇ ಚೀನಾ ಕೂಡ ಭಾರತದ ಈ ನಡೆಯನ್ನ ಬಹಳ ಆತಂಕದಿಂದ ಗಮನಿಸ್ತಾ ಇದೆ. ಭಾರತ ಈಗ ಬ್ರಹ್ಮಪುತ್ರ ನದಿಯ ವಿಚಾರದಲ್ಲೂ ಕೂಡ ಚೀನಾಗೆ ಕೌಂಟರ್ ಕೊಡಲು ಭಾರಿ ದೊಡ್ಡ ಅಣೆಕಟ್ಟೆಯನ್ನ ನಿರ್ಮಾಣ ಮಾಡ್ತಾ ಇದೆ ಎನ್ನುವುದು ಇಲ್ಲಿ ಗಮನಿಸಬೇಕಾಗಿರುವಂತಹ ಅತಿ ಮುಖ್ಯ ಅಂಶ. ತನ್ನ ಕೈಯಲ್ಲಿ ಏನು ಮಾಡಲು ಸಾಧ್ಯವಿಲ್ಲ ಅಂತ ಗೊತ್ತಾದ ತಕ್ಷಣ ಪಾಕಿಸ್ತಾನ ಈಗ ಕ್ಲೈಮೇಟ್ ಚೇಂಜ್ ಅಂದ್ರೆ ಹವಾಮಾನ ಬದಲಾವಣೆಯ ನೆಪವನ್ನ ಮುಂದಿಟ್ಕೊಂಡು ಹೊಸ ಆಟವನ್ನ ಶುರು ಮಾಡಿದೆ. ಭಾರತ ಅಣೆಕಟ್ಟನ್ನ ಕಟ್ತಾ ಇರುವುದು ಪರಿಸರ ಹಾಳಾಗ್ತಾ ಇದೆ, ನಮಗೆ ನೀರಿಲ್ಲದೆ ಪರಿಸರ ನಾಶವಾಗುತ್ತೆ ಅಂತ ಅಂತಾರಾಷ್ಟ್ರೀಯ NGOಗಳ ಮುಂದೆ ಕಣ್ಣೀರು ಹಾಕ್ತಾ ಇದೆ. ಆದ್ರೆ ಭಾರತದ ಕಡೆಯಿಂದ ಹೋಗಿರುವಂತಹ ಉತ್ತರ ಬಹಳ ಸ್ಪಷ್ಟವಾಗಿದೆ. ಮೊದಲು ನಿಮ್ಮ ನೆಲದಲ್ಲಿರುವಂತಹ ಉಗ್ರರ ಫ್ಯಾಕ್ಟರಿಗಳನ್ನ ಮುಚ್ಚಿ ಆಮೇಲೆ ಪರಿಸರದ ಬಗ್ಗೆ ಮಾತನಾಡಿ ಎನ್ನುವಂತಹ ಕಪಾಳ ಮೋಕ್ಷ ಮಾಡುವಂತಹ ಉತ್ತರವನ್ನ ಭಾರತ ಡಿಪ್ಲೊಮ್ಯಾಟಿಕ್ ಆಗಿ ಕೊಟ್ಟಿದೆ. ರಕ್ಷಣಾ ಸಚಿವರ ಈ ಹೇಳಿಕೆ ಕೇವಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತ್ರವಲ್ಲ, ಭಾರತದ ಆಂತರಿಕ ರಾಜಕಾರಣದಲ್ಲೂ ಕೂಡ ಭಾರಿ ದೊಡ್ಡ ರಾಷ್ಟ್ರೀಯತೆಯ ಅಲೆಯನ್ನ ಎಬ್ಬಿಸಿದೆ. ಇಷ್ಟು ದಿನ ಕಾಂಗ್ರೆಸ್ ಸೇರಿದಂತೆ ಹಿಂದಿನ ಸರ್ಕಾರಗಳು ಪಾಕಿಸ್ತಾನ ವಿಚಾರದಲ್ಲಿ ಬಹಳ ಸಾಫ್ಟ್ ಕಾರ್ನರ್ ಅನ್ನ ಹೊಂದಿದ್ವು. ನೀರು ಹರಿದು ಹೋದ್ರೂ ಕೂಡ ಪರವಾಗಿಲ್ಲ, ಶಾಂತಿ ಕಾಪಾಡಿಕೊಳ್ಳೋಣ ಎನ್ನುವ ಗುಲಾಮಿ ಮನಸ್ಥಿತಿ ಇತ್ತು. ಆದ್ರೆ ಈಗಿನ ಭಾರತ ನಾಯಕತ್ವ ಶತ್ರುವಿನ ಕಣ್ಣಲ್ಲಿ ಕಣ್ಣಿಟ್ಟು ಕಠಿಣ ನಿರ್ಧಾರವನ್ನ ತೆಗೆದುಕೊಳ್ಳುವ ಎದೆಗಾರಿಕೆಯನ್ನ ಹೊಂದಿದೆ ಎನ್ನುವುದನ್ನ ಈ ಘಟನೆ ಸಾಬೀತುಪಡಿಸ್ತಾ ಇದೆ. ದೇಶದ ಭದ್ರತೆಗಿಂತ ನಮಗೆ ಬೇರ್ಯಾವುದು ಕೂಡ ದೊಡ್ಡದಲ್ಲ ಎನ್ನುವ ಸಂದೇಶ ಪ್ರತಿಯೊಬ್ಬ ಭಾರತೀಯನ ಮನಸ್ಸಿಗೆ ನಾಟುವಂತೆ ಮಾಡಿದೆ. ಭಾರತ ಕೊಟ್ಟಿರುವ ಈ ನೋಟಿಸ್ ಮತ್ತು ವಾರ್ನಿಂಗ್ ನ ಅಂತಿಮ ಫಲಿತಾಂಶ ಏನಾಗಲಿದೆ ಎನ್ನುವುದನ್ನ ಈಗ ಇಡೀ ಜಗತ್ತಿನ ಕುತೂಹಲದ ಕೇಂದ್ರ ಬಿಂದುವಾಗಿದೆ. ಒಂದ್ ವೇಳೆ ಪಾಕಿಸ್ತಾನ ಒಪ್ಪಂದವನ್ನ ತಿದ್ದುಪಡಿ ಮಾಡಲು ಒಪ್ಪದೆ ಹೋದ್ರೆ ಭಾರತ ಏಕಪಕ್ಷೀಯವಾಗಿ ಸಿಂಧು ನದಿ ಒಪ್ಪಂದದಿಂದ ಹೊರಬರುವ ಭಾರಿ ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಅಂತಹ ಸನ್ನಿವೇಶ ನಿರ್ಮಾಣವಾದ್ರೆ ಅದು ದಕ್ಷಿಣ ಏಷ್ಯಾದ ರಾಜಕಾರಣದಲ್ಲಿ ಭಾರಿ ದೊಡ್ಡ ಭೂಕಂಪವನ್ನೇ ಸೃಷ್ಟಿ ಮಾಡುತ್ತೆ. ಪಾಕಿಸ್ತಾನದ ಸೇನೆ ಮತ್ತು ನಾಯಕರು ಅಕ್ಷರಶಃ ದಿಕ್ಕು ತೋಚದ ಸ್ಥಿತಿಗೆ ತಲುಪ್ತಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸ್ನೇಹಿತರೆ, ರಾಜನಾಥ್ ಸಿಂಗ್ ಅವರ ಈ ಹೇಳಿಕೆ ಕೇವಲ ಒಂದು ರಾಜಕೀಯ ಎಚ್ಚರಿಕೆಯಲ್ಲ, ಬದಲಾಗಿ ಇದು ನವ ಭಾರತದ ಉಕ್ಕಿನ ಶಕ್ತಿಯ ಜಾಗತಿಕ ಪ್ರದರ್ಶನವಾಗಿದೆ. ನಮ್ಮ ದೇಶದ ಮೇಲೆ ಉಗ್ರರನ್ನ ಕಳುಹಿಸಿ ರಕ್ತಪಾತ ಮಾಡುವ ಯಾವುದೇ ದೇಶಕ್ಕೆ ನಮ್ಮ ಒಂದು ಹನಿ ನೀರು ಕೂಡ ಕೊಡಬಾರದು ಎನ್ನುವ ನಿರ್ಧಾರ ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯನ ಅಂತರಾಳದ ಕೂಗಾಗಿದೆ. ನೀರನ್ನ ಕೇವಲ ಕೃಷಿಗಾಗಿ ಮಾತ್ರವಲ್ಲದೆ ರಾಷ್ಟ್ರೀಯ ಭದ್ರತೆಯ ಅಸ್ತ್ರವಾಗಿ ಬಳಸಿಕೊಳ್ತಾ ಇರುವ ಮೋದಿಯವರ ಈ ಭಾರಿ ದೊಡ್ಡ ಸ್ಟ್ರಾಟಜಿ ಮುಂಬರುವ ದಿನಗಳಲ್ಲಿ
ದಿನಗಳಲ್ಲಿ ಪಾಕಿಸ್ತಾನದ ಭವಿಷ್ಯವನ್ನ ಕಂಪ್ಲೀಟ್ ಆಗಿ ಅಂಧಕಾರಕ್ಕೆ ತಳ್ಳುವುದು 100% ಗ್ಯಾರಂಟಿ. ಸೊ ನಿಮ್ಗೆ ಏನನ್ಸುತ್ತೆ? ಉಗ್ರರನ್ನ ಪೋಷಿಸುವ ಪಾಕಿಸ್ತಾನಕ್ಕೆ ನಮ್ಮ ಸಿಂಧು ನದಿಯ ಒಂದು ಹನಿ ನೀರನ್ನು ಕೂಡ ಬಿಡೋದಿಲ್ಲ ಎನ್ನುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಈ ಖಡಕ್ ವಾರ್ನಿಂಗ್ 100% ಸರಿಯಾಗಿದೆ ಅಂತ ನಿಮ್ಗೆ ಅನ್ಸುತ್ತಾ? ಭಾರತ ಸರ್ಕಾರ ಕೂಡಲೇ 1960ರ ಈ ಹಳೆಯ ಸಿಂಧು ನದಿ ನೀರು ಹಂಚಿಕೆ ಒಪ್ಪಂದವನ್ನ ಕಂಪ್ಲೀಟ್ ಆಗಿ ರದ್ದುಪಡಿಸಿ ನಮ್ಮ ನೀರನ್ನ ನಮ್ಮ ದೇಶದ ರೈತರಿಗೆ ಮಾತ್ರ ಬಳಸಬೇಕು ಎನ್ನುವ ಮಾತಿಗೆ ನಿಮ್ಮ ಬೆಂಬಲ ಇದೆಯಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ತಾರ್ಕಿಕ ಲೆಕ್ಕಾಚಾರ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಭಾರತದ ಆಂತರಿಕ ಭದ್ರತೆ ಮತ್ತು ಜಲರಣತಂತ್ರದ ಅಸಲಿ ಚಿತ್ರಣವನ್ನ ಎತ್ತಿ ಹಿಡಿಯುವ ಈ ಸ್ಫೋಟಕ ರಿಪೋರ್ಟ್ ಇಡೀ ದೇಶಕ್ಕೆ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ಆಡಳಿತಾತ್ಮಕ ಬದಲಾವಣೆಗಳು, ಅಂತಾರಾಷ್ಟ್ರೀಯ ಭದ್ರತೆ ಮತ್ತು ಜಿಯೋಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ಆಂತರಿಕ ಭದ್ರತೆಯ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ನಮ್ಮ ದೇಶದ ಭದ್ರತಾ ಪಡೆಯನ್ನ ಬೆಂಬಲಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಯೂಬ್ ಕನ್ನಡ. ಧನ್ಯವಾದ.